ವಿಜ್ಞಾನ ಕೋರ್ ವಿಷಯದಲ್ಲಿ ಕಲಿಕಾ ಹಾಳೆ 32 ಮತ್ತು 33ರ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಆಮೇಲೆ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಏನಾದರೂ ಸಂದೇಹ ಡೌಟ್ಗಳಿದ್ರೆ ತಾವೇನು ಮಾಡ್ಬೋದು, ಈ ವಿಡಿಯೋದ ಕಮೆಂಟಲ್ಲಿ ಸಹಿತ ಪೋಸ್ಟನ್ನು ಮಾಡ್ಬೋದು. ನಾವು 8ನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಾವು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಎಸ್, ಕಲಿಕಾ ಹಾಳೆ 32 ಮತ್ತು 33ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಕಲಿಕಾ ಹಾಳೆ 32. ಈ 3 ಪದ್ಧತಿಯಲ್ಲಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ ಅವುಗಳ ಕೆಳಗೆ ಬರೆದು ಭಾರತೀಯ ರೈತರನ್ನ ಕುರಿತು ಬರೆಯಿರಿ ಅಂತ ಇದೆ. ಇಲ್ಲಿ ಮುಖ್ಯವಾಗಿ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಕೊಟ್ಟಿದ್ದಾರೆ. ಇದು ಜಮೀನ್ದಾರಿ ಪದ್ಧತಿ 1793 ಇತ್ತು. ಉತ್ತರ ನೋಡೋಣ. ಇಲ್ಲಿ ಜಮೀನ್ದಾರಿ ಪದ್ಧತಿ ಇದೆ, ಇಲ್ಲಿ ರೈತವಾರಿ ಪದ್ಧತಿ ಇದೆ, ಇಲ್ಲಿ ಮಹಲ್ದಾರಿ ಪದ್ಧತಿ ಅಂತಕ್ಕಂಥದ್ದಿದೆ. ಈ 3 ಪದ್ಧತಿಯಲ್ಲಿ ತೆರಿಗೆಗಳು ಹೇಗಿತ್ತು, ಸೊ ರೈತರ ಸ್ಥಿತಿ ಹೇಗಿತ್ತು ಅನ್ನೋದನ್ನ ಸಹಿತ ನಾವೇನ್ ಮಾಡೋಣ ನೋಡೋಣ. ನೋಡಿ, ಜಮೀನ್ದಾರಿ ಪದ್ಧತಿಯಲ್ಲಿ ಏನಿದೆ ಅಂದ್ರೆ, ಜಮೀನ್ದಾರರನ್ನ ಮಾಲೀಕರನ್ನಾಗಿ ಮಾಡಿ ಉಳುವವರನ್ನ ಗೇಣಿದಾರ ಅಂತ ಪರಿಗಣನೆಯನ್ನ ಮಾಡಿದ್ರು. ಇಲ್ಲಿ ಮುಖ್ಯವಾಗಿ 10-11 ಭಾಗ ಸರ್ಕಾರಕ್ಕೆ ತೆರಿಗೆಯಾಗಿ ಕೊಡಬೇಕಿತ್ತು. ಸರಿಯಾದ ಸಮಯಕ್ಕೆ ತೆರಿಗೆಯನ್ನ ಪಾವತಿ ಮಾಡದೆ ಹೋದ್ರೆ ಭೂಮಿಯನ್ನ ಮಾರಾಟವನ್ನ ಮಾಡ್ತಾ ಇದ್ರು. ಯಾವ ವ್ಯವಸ್ಥೆಯಲ್ಲಿ? ಎಸ್, ಜಮೀನ್ದಾರಿ ಪದ್ಧತಿಯಲ್ಲಿ. ಅಂದ್ರೆ ಇದು ಕೂಡ ರೈತರಿಗೆ ಶೋಷಣೆಯನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿತ್ತು. ಸರಿಯಾದ ಸಮಯಕ್ಕೆ ಎಸ್ ರೈತ ತೆರಿಗೆ ಪಾವತಿ ಮಾಡದೇ ಇದ್ರೆ ರೈತ ಏನಾಗ್ತಿತ್ತು ಅಂದ್ರೆ ಭೂಮಿಯನ್ನ ಮಾರಾಟ ಮಾಡಬೇಕಾಗಿತ್ತ. ರೈತನ ಜೀವನ ಏನಾಗ್ತಿತ್ತು? ಬೀದಿ ಪಾಲಾಗ್ತಿತ್ತು. ಇನ್ನ ಎರಡನೇದು ನೋಡೋದಾದ್ರೆ ರೈತವಾರಿ ಪದ್ಧತಿ ಇದೆ. ಈ ರೈತವಾರಿ ಪದ್ಧತಿಯನ್ನ ಮನ್ರೋ ಏನ್ ಮಾಡ್ತಾನಪ್ಪ ಅಂದ್ರೆ ಮದ್ರಾಸ್ ಪ್ರಾಂತದಲ್ಲಿ ಮೊದಲಿಗೆ ಆರಂಭವನ್ನ ಮಾಡ್ತಾನೆ. ಇಲ್ಲಿ ಭೂಮಿಯನ್ನ ಮೌಲ್ಯಮಾಪನವನ್ನ ಮಾಡಿ ಕಂದಾಯವನ್ನ ನಿಗದಿ ಮಾಡಿದ್ರು. ಅಂದ್ರೆ ಎಷ್ಟು ಭೂಮಿ ಅಳತೆ ಇದೆ ಅಷ್ಟು ಏನ್ ಮಾಡಬೇಕು? ತೆರಿಗೆಯನ್ನು ಕೊಡಬೇಕು. ಅದರ ಅಳತೆಗೆ ಅನುಗುಣವಾಗಿ ಕಂದಾಯವನ್ನ ಕೊಡ್ತಾ ಇದ್ರು. ಮುಂದೆ ಉಳುಮೆದಾರ ಏನಾಗ್ತಪ್ಪ ಅಂದ್ರೆ ಭೂಮಿಯ ಮಾಲೀಕರಾದ. ಇಲ್ಲಿ ಏನಾಗ್ತದಂದ್ರ ನಗದು ರೂಪದಲ್ಲಿ ಭೂ ಕಂದಾಯ ಪಾವತಿಯನ್ನ ಮಾಡಬೇಕಾಯ್ತು, ಹಣದ ಮೂಲಕನೇ ಕೊಡಬೇಕಾಯ್ತು. ಸೊ ಬೇರೆ ಬೆಳೆದಿರ್ತಕ್ಕಂಥ ಬೆಳೆಗಳಾಗಿರ್ಬಹುದು, ದವಸ ಧಾನ್ಯಗಳಾಗಿರ್ಬಹುದು, ಅವೆಲ್ಲ ತಗೊಳ್ತಿದ್ದಿಲ್ಲ. ಹಣ ಇರದೇ ಇದ್ರ ರೈತನು ಕೂಡ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಬಹಳಷ್ಟು ಶೋಷಣೆಗೆ ಒಳಪಡ್ತಾ ಇದ್ದ. ಇಲ್ಲಿ ಹಣದ ರೂಪದಲ್ಲಿ ತೆರಿಗೆ ಕೊಡ್ತಕ್ಕಂಥ ಪದ್ಧತಿಯನ್ನ ಮನ್ರೋ ಆರಂಭವನ್ನ ಮಾಡ್ತಾನೆ. ಮುಖ್ಯವಾಗಿ ಉಳುಮೆದಾರ ಭೂಮಿಯ ಮಾಲೀಕರಾಗಿ ಬಿಡ್ತಾನೆ. ಸೊ ಇದು ಇತ್ತು ರೈತವಾರಿ ಪದ್ಧತಿಯಲ್ಲಿ. ಇನ್ನ ಮಹಲ್ವಾರಿ ಪದ್ಧತಿಯನ್ನ ಬಗ್ಗೆ ನೋಡೋಣ. ಈ ಮಹಲ್ವಾರಿ ಪದ್ಧತಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ವಿಲಿಯಂ ಬೆಂಟಿಂಕ್ ಜಾರಿಯನ್ನ ಮಾಡ್ತಾನೆ. ಇದೇನಿದೆ, ಜಮೀನ್ದಾರಿ ಮತ್ತು ರೈತವಾರಿ ಈ 2 ಪದ್ಧತಿಗಳ ಮಿಶ್ರಣವೇ ಮಹಲ್ದಾರಿ ಪದ್ಧತಿ. ಆಯಾ ಪ್ರದೇಶದಲ್ಲಿ ಏನು ಮುಖ್ಯಸ್ಥ ಇದ್ದಲ್ಲ ಆತನೇ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕಂದಾಯದ ಒಪ್ಪಂದವನ್ನ ಮಾಡಿಕೊಳ್ತಾ ಇದ್ದ. ಮುಖ್ಯವಾಗಿ ಮಹಲ್ನ ಆಧಾರದ ಮೇಲೇನೆ ಕಂದಾಯವನ್ನ ನಿಗದಿ ಮಾಡ್ತಿದ್ರು. ಮಣ್ಣಿನ ಆಧಾರದ ಮೇಲೆ ಸರಾಸರಿ ಬಾಡಿಗೆಯನ್ನ ಸಹಿತ ನಿಗದಿಯನ್ನ ಮಾಡಿದ್ರು. ಈ ಗ್ರಾಮದಲ್ಲಿ ಏನು ಮುಖ್ಯಸ್ಥ ಇರ್ತಿದ್ದಲ್ಲ ಆತ ಕಂದಾಯವನ್ನ ಸಂಗ್ರಹಿಸಿ ಪಾವತಿಯನ್ನ ಮಾಡ್ತಕ್ಕಂಥ ಕ್ರಮ ಮಹಲ್ದಾರಿ ಪದ್ಧತಿಯಲ್ಲಿ ಇತ್ತು ಅಂತಕ್ಕಂಥದ್ದು. ಇಷ್ಟು ಈ 3 ಪದ್ಧತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳಿದಾವೆ. ಜಮೀನ್ದಾರಿ, ರೈತವಾರಿ, ಮಹಲ್ದಾರಿ. ತೆರಿಗೆ ಹೇಗಿತ್ತು, ತೆರಿಗೆ ಕೊಡ್ತಕ್ಕಂಥ ಕ್ರಮ, ರೈತರ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವು ಈ ಉತ್ತರದಲ್ಲಿ ನೋಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ ಸಂಖ್ಯೆ 2 ಅಂದ್ರೆ ಚಟುವಟಿಕೆ 2ರಲ್ಲಿ ಪ್ರಸ್ತುತ ನಮ್ಮ ಭಾರತದಲ್ಲಿನ ಕೆಲವು ಕೃಷಿ ನೀತಿಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಎಸ್, ಸೊ ಭಾರತದವರು ಏನ್ ಮಾಡಿದಾರಪ್ಪ ಅಂದ್ರೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅವರದೇ ಆಗಿರ್ತಕ್ಕಂಥ ಕೃಷಿ ನೀತಿಗಳನ್ನ ಜಾರಿಯನ್ನ ಮಾಡಿದ್ದಾರೆ. ವಿಶೇಷವಾಗಿ ಭಾರತದಲ್ಲಿರ್ತಕ್ಕಂಥ ಕೃಷಿ ನೀತಿಗಳು ಏನಾಗಿದಾವಪ್ಪ ಅಂದ್ರೆ ಅವೆಲ್ಲವುಗಳು ಕೂಡ ರಾಜ್ಯ ಸರ್ಕಾರಗಳಿಗೆ ಮಾರಕ ಅಲ್ಲ, ಪೂರಕನೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಪಾಲುದಾರಿಕೆಯನ್ನು ಕೊಡ್ತವೆ, ಸಬ್ಸಿಡಿಗಳನ್ನು ಕೊಡ್ತವೆ, ಯೋಜನೆಯ ನೀತಿ ರೀತಿ ರೂಪುರೇಷೆಗಳನ್ನು ನಿರ್ಮಾಣವನ್ನು ಮಾಡಿ ಕೊಡ್ತವೆ. ನೋಡೋಣ ಯಾವ ಕೃಷಿ ನೀತಿಗಳನ್ನು ನಮ್ಮ ದೇಶದವರು ಹಮ್ಮಿಕೊಂಡಿದ್ದಾರೆ ಅಂತ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಭಾರತ ಸರ್ಕಾರ 2000ರಲ್ಲಿ ರಾಷ್ಟ್ರೀಯ ಸಾವಯವ ಉತ್ಪಾದನೆ ಮತ್ತು ಗುಣಮಟ್ಟ ಮಾನ್ಯತಾ ಕಾರ್ಯಕ್ರಮವನ್ನು ಜಾರಿಯನ್ನ ಮಾಡ್ತಾರೆ. ಎರಡನೇದು, ಇದೇ ಆಧಾರದಲ್ಲಿ 2004ರಲ್ಲಿ ಕರ್ನಾಟಕದಲ್ಲಿ ಸಾವಯವ ಕೃಷಿ ನೀತಿಯನ್ನ ಜಾರಿಯನ್ನ ಮಾಡ್ತಾರೆ.
ನಮ್ಮ ದೇಶದಲ್ಲಿ ಸಾಂಸ್ಥಿಕ ನೀತಿ ಸೂತ್ರೀಕರಣವನ್ನು ಜಾರಿ ಮಾಡಿದ್ದಾರೆ. ಸೊ ಬೆಳೆಗಳಿಗೆ ಕೃಷಿಗೆ ಪ್ರಚಾರ ಇದೆ, ಬೆಂಬಲ ಇದೆ, ಅವುಗಳಿಗೆ ಇರ್ತಕ್ಕಂಥ ಉಗ್ರಾಣಗಳ ನಿರ್ಮಾಣ ಮತ್ತು ವ್ಯಾಪಾರೀಕರಣ ಅಂದರೆ ಖರೀದಿದಾರಿಗೆ ಏನದಪ್ಪ ಅಂತಂದ್ರೆ ಉತ್ತೇಜನ ಕ್ರಮಗಳನ್ನು ಕೊಟ್ಟಿದ್ದಾರೆ. ಜೀವರಾಶಿ ಉತ್ಪಾದನೆ ಹೆಚ್ಚಳಕ್ಕೆ ನಿಯಮಗಳಿದಾವೆ. ಮಿಶ್ರ ಕೃಷಿಗೆ ಬೆಂಬಲ ಇದೆ. ಕಡೆಗೆ ಹೇಳ್ತಾರೆ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಇವೆಲ್ಲ ಏನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಒಂದು ಭಾರತ ಸರ್ಕಾರದವರು, ಕೇಂದ್ರ ಸರ್ಕಾರದವರು ರೂಪಿಸಿರ್ತಕ್ಕಂಥ ಕೃಷಿ ನೀತಿಗಳೇ ಆಗಿದ್ದಾವೆ. ಇಷ್ಟು ಎಸ್ ಚಟುವಟಿಕೆ 2 ಸೇರಿ 32 ಮುಗಿತು. ಇನ್ನು ಕಲಿಕಾ ಹಾಳೆ 33ಕ್ಕೆ ಹೋಗೋಣ. ಅಲ್ಲಿ ಒಂದು ಚಟುವಟಿಕೆ ಮಾತ್ರ ಇದೆ. ಇಲ್ಲಿ ನೀಡಲಾಗಿರುವ ಪಹಣಿ ಪತ್ರಿಕೆಯನ್ನು ಗಮನಿಸಿ ಮತ್ತು ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನ ಪಹಣಿ ಪತ್ರಿಕೆ RTC ಅಂತ ಕರೀತಾರೆ. ಎಸ್ ರೆಕಾರ್ಡ್ ಆಫ್ ರೈಟ್ಸ್ ಅಂತ ಗೇಣಿ ಮತ್ತು ಪಹಣಿ ಪತ್ರಿಕೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದನ್ನು ನೋಡಿದಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅವರು ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ ಇತ್ತು, ಮಣ್ಣಿನ ಮಾದರಿ ಯಾವುದು ಅಂತ ಇದೆ. ಈ ಒಂದು ಗೇಣಿ ಮತ್ತು ಪಹಣಿ ಪತ್ರಿಕೆಯಲ್ಲಿ ಎಸ್ ಇಲ್ಲಿದೆ ಮಣ್ಣಿನ ನಮೂನೆ ಅಂತಕ್ಕಂಥದ್ದು. ಸೊ ದ ರೈಟ್ ಆನ್ಸರ್ ಇಸ್ ದ ಕಲ್ಲು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಲ್ಲಿ ಮಣ್ಣಿಲ್ಲ, ಕಲ್ಲೇ ಇದೆ. ಎರಡನೇದು, ಈ ಭೂಮಿ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಭೂಮಿಯ ಮಾಲಕ್ದಾರರ ಹೆಸರಿದೆ, ಇದು ಮತ್ತು ಇದು. ಸೊ ಅಲ್ಲಿ ಮಸನ್ ವಾಟ್ ಅಂತ ಕಾಣ್ತಾ ಇದೆ. ಸೊ ಕ್ಲಿಯರ್ ಆಗಿರ್ತಕ್ಕಂಥದ್ದು ಅಲ್ಲಿ ಇಲ್ಲ. ಮೂರನೇ ಪ್ರಶ್ನೆ, ಭೂಮಿಯ ವಿಸ್ತಾರ ಎಷ್ಟು ಅಂತ ಇದೆ. ಸೊ ಭೂಮಿಯ ವಿಸ್ತಾರ ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 0.15 ಗುಂಟೆ ಅಂತಕ್ಕಂಥದ್ದು, ಅಂದ್ರೆ 0 ಎಕರೆ 15 ಗುಂಟೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ ಇತ್ತಪ್ಪ ಅಂದ್ರೆ ಭೂಮಿಯ ಸರ್ವೆ ನಂಬರ್ ಎಷ್ಟು ಅಂತ ಇದೆ. ಇಲ್ಲಿ ಸರ್ವೆ ನಂಬರ್ ಇದೆ, ಎಷ್ಟಿದೆಪ್ಪ ಅಂದ್ರೆ 1 ಅಂತಕ್ಕಂಥದ್ದು, 1 ಸ್ಟಾರ್ ಅಂತ ಇದೆ. ಸೊ ನೋಡಿ ಅದು ಸ್ಟಾರ್ ಕಾಣ್ತಿದ್ರೆ ಸ್ಟಾರ್ ಬರೀಲ್ಲ, ಅದ್ರ 1 ಸ್ಟಾರ್ ಅಂತಾನೆ ಕೂಡ ತಾವು ಬರೀಬಹುದು. ಕಡೆಗೆ ಇತ್ತು ಯಾವ ಊರಿಗೆ ಸಂಬಂಧಪಟ್ಟಿದೆ. ಸೊ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಎಲ್ಲಿದೆ ಅಂತಂದ್ರೆ ಇದು ಬಾದಾಮಿ ಹೋಬಳಿ, ಆಮೇಲೆ ಅಡಗಲ್ಲ ಗ್ರಾಮ ಅಂತ ಇದೆ. ಸೊ ಇಲ್ಲಿ ಬರ್ದಿದ್ದೀವಿ ಬಾದಾಮಿ ತಾಲೂಕು, ಬಾದಾಮಿ ಹೋಬಳಿಯ ಅಡಗಲ್ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನಿದೆಪ್ಪ ಅಂತಂದ್ರೆ RTC ಕಾಪಿ ಪಹಣಿ ಪತ್ರಿಕೆ ಇದೆ. ಇದೇ ಇತ್ತು ಕಲಿಕಾ ಹಾಳೆ 33ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವುಗಳು ಕಲಿಕಾ ಹಾಳೆ 32 ಮತ್ತು 33ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡಿದ್ದೀವಿ. ಈ ಉತ್ತರಗಳು ತಮಗೆ ಅರ್ಥ ಆಗಿದ್ದಾವೆ ಅಂತ ಅನ್ಕೊಂಡಿದ್ದೀನಿ. ಸರಳವಾಗಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಉತ್ತರಗಳಿದ್ದಾವೆ. ಸೊ ಮುಂದಿನ ಭಾಗದಲ್ಲಿ ಈ ವಿಡಿಯೋಗಳನ್ನ ತಾವುಗಳು ನಿರೀಕ್ಷೆ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.